ವಿಧಾನಸಭೆನೋ ನರಕಸಭೆನೋ ನನಗೆ ಗೊತ್ತಿಲ್ಲ. ಭದ್ರಾವತಿಯಲ್ಲಿ ಬಡತನ ಜಾಸ್ತಿ ಆಗಿದೆ, ಕಾರ್ಖಾನೆಗಳಿಲ್ದೇನೆ ಭದ್ರಾ ನದಿ ಹರಿತಾ ಇದೆ. ನೀರಿನ ಕಂದಾಯವನ್ನು 120ರಿಂದ 180 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಹಾಗೆಯೇ ಖಾಲಿ ನಿವೇಶನಗಳಿಗೂ ಕೂಡ ಕಂದಾಯವನ್ನು ಫಿಕ್ಸ್ ಮಾಡ್ತಾರೆ ಮತ್ತು ಕಂದಾಯನ 3% ಏಕಾಏಕಿ ಜಾಸ್ತಿ ಮಾಡ್ತಾರೆ. ಇದು ಬಡವರು ಭದ್ರಾವತಿಯಲ್ಲಿ ಯಾವ ಮಟ್ಟಿಗಿದ್ದಾರೆ ಅಂದರೆ, ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ದಿನನಿತ್ಯ ಬದುಕದೇ ಕಷ್ಟ ಆಗಿದೆ. ಭದ್ರಾವತಿ ನಗರಸಭೆ ಯಾವತ್ತೂ ಕೂಡ ಇದನ್ನು ಸಾರ್ವಜನಿಕರ ಗಮನಕ್ಕೆ ತರಲಿಲ್ಲ. 120ನ್ನ 180 ರೂಪಾಯಿ ಮಾಡ್ತೀವಿ ನಲ್ಲಿ ಕಂದಾಯ ಅಂತೇಳಿ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಜನರ ಕಷ್ಟವನ್ನು ಒಂದು ದಿನನಾದರೂ ನಗರಸಭೆಯ ಸಭೆಯಲ್ಲಿ ಮಾತನಾಡಲ್ಲ. ಅಲ್ಲದೆ ಭದ್ರಾ ನದಿ ಇದೆ, ಭದ್ರಾ ಡ್ಯಾಮ್ ಇದೆ. ಈ ರಾಜ್ಯದಲ್ಲಿ ಮೊದಲು ಭದ್ರಾವತಿಯಲ್ಲಿ, ಶಿವಮೊಗ್ಗದಲ್ಲೂ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ 180 ರೂಪಾಯಿ ಇಲ್ಲ. ಭದ್ರಾವತಿ ನಗರಸಭೆಯಲ್ಲಿ 180 ರೂಪಾಯಿ ನೀರಿಂದು ಅಂದರೆ ಮಾತೆತ್ತಿದ್ರೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮಾತೆತ್ತಿದ್ರೆ ಮುಖ್ಯಮಂತ್ರಿ ಭದ್ರಾವತಿ ಬಗ್ಗೆ ಗೊತ್ತಿದೆ, ಮುಖ್ಯಮಂತ್ರಿಗೆಲ್ಲ ಗೊತ್ತಿದೆ. ನೀರಿನ ಕಂದಾಯ ಜಾಸ್ತಿ ಮಾಡಿಕೊಂಡು 11 ಕೋಟಿ ರೂಪಾಯಿ ಸಾಲ ಇದೆ ಅಂತೇಳಿ ಇಲ್ಲಿನ ಕಮಿಷನರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು 35 ಜನರಲ್ಲಿ ಕೆಲವರು ಸಾರ್ವಜನಿಕರ ಬಗ್ಗೆ ಮಾತಾಡ್ತಾ ಇರೋದು. ಇನ್ನು ಮಿಕ್ಕವರೆಲ್ಲ ಭದ್ರಾವತಿಯ ಲೂಟಿ ಬಗ್ಗೆನೂ ಮಾತಾಡ್ತಿಲ್ಲ, ಭದ್ರಾವತಿ ಕಾಮಗಾರಿಗಳ ಭ್ರಷ್ಟಾಚಾರದ ಬಗ್ಗೆನೂ ಮಾತಾಡಲ್ಲ. ಕನಿಷ್ಠ 120-180 ಆಗಿರ್ತಕ್ಕಂಥ ನೀರಿನ ಬಗ್ಗೆ ಮಾತಾಡಲ್ಲ ಅಂದರೆ ನೀವು ಯಾವ ಕಾರಣಕ್ಕೆ ಗೆದ್ದಿದ್ದೀರಿ ಕೌನ್ಸಿಲರ್ ಆಗಿ? ನಾನು ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ಅದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು 35 ಜನರು, ಅದ್ರ ಜೊತೆಗೆ ನಾಮಿನೇಟ್ ಕೌನ್ಸಿಲರು ಬೇರೆ. ಇಷ್ಟೆಲ್ಲ ನಡೀತಾ ಇದ್ರು ಕ್ಷೇತ್ರದ ಶಾಸಕರು PK ಸಂಗಮೇಶ್ ಅವರೇ, ನೀವ್ಯಾಕೆ ಮೌನ ವಹಿಸಿದಿರಿ? ಮಾತೆತ್ತಿದ್ರೆ ನಾನು ಬಡವ್ರ ಪರ ಅಂತ ಮಾತಾಡ್ತಕ್ಕಂಥ ಸಂಗಮೇಶ್ ಅವರೇ, 120 ರೂಪಾಯಿ ಇರ್ತಕ್ಕಂಥ ನೀರಿನ ಕಂದಾಯ 180 ರೂಪಾಯಿ ಆದರೂ ನೀವ್ಯಾಕೆ ಮೌನ ವಹಿಸಿದ್ರಿ? ನೀವು ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಚುನಾವಣೆಯಲ್ಲಿ ಹೇಳ್ತಾ ಇದ್ರಿ ಬಡವ್ರ ಬಗ್ಗೆ ನಾನು ಏನು ಬಂದರೂ ಹೋರಾಟ ಮಾಡ್ತೀನಿ ಅಂತೇಳಿ. ನಿಮ್ಮ ಗಮನಕ್ಕೆ ಬರ್ದೇ 180 ರೂಪಾಯಿ ಜಾಸ್ತಿ ಆಗುತ್ತಾ? ಕೂಡಲೇ ಏನು ಶಾಸಕ ಅಂತ PK ಸಂಗಮೇಶ್ ಅವರೇ, ತಮ್ಮ ಆಡಳಿತ ನಗರಸಭೆಯಲ್ಲಿ ಇರೋದ್ರಿಂದ ಈ ರೀತಿ ಉದ್ದಟತನ ಮಾಡೋದು ಸರಿಯಲ್ಲ. ಇಲ್ಲಿನ ನಗರಸಭಾ ಕಮಿಷನರ್ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಹಾಗೆಯೇ ಚುನಾಯಿತ ಪ್ರತಿನಿಧಿಗಳನ್ನ ತಾವು ಕೂರಿಸ್ಕೊಂಡು 120 ರೂಪಾಯಿ ಇರತಕ್ಕಂಥ ಒಂದು 20 ರೂಪಾಯಿ ಜಾಸ್ತಿ ಮಾಡಿ. 180 ರೂಪಾಯಿ ಒಂದು ಮನೆಗೆ ಅಂದರೆ ಇಡೀ ಭದ್ರಾವತಿಯಲ್ಲಿ ಏನು ಅಂದ್ಕೊಂಡಿದ್ದೀರಾ? ಇದು ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೀರಾ, ಇಲ್ಲ ಜನರನ್ನ ಗುಲಾಮರು ಅಂದ್ಕೊಂಡಿದ್ದೀರಾ? ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಾವು ಏನಾದ್ರು ಒಂದು ವಾರದೊಳಗೆ ಕಡಿಮೆ ಮಾಡದೇ ಇದ್ದರೆ ನಗರಸಭೆ ಮುಂದೆ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಸಾರ್ವಜನಿಕ ಕರ್ಕೊಂಡು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಇವತ್ತು ನಗರಸಭೆ ನಡೀತಾ ಇದೆ, ಸಾಮಾನ್ಯ ಸಭೆ. ಒಳಗದು ಏನು ಮಾತಾಡ್ತಿರೋ ಗೊತ್ತಿಲ್ಲ ಸದಸ್ಯರು. ಕನಿಷ್ಠ ಒಂದೊಂದು ವಾರ್ಡಿಂದ ಜನರ ಪರವಾಗಿ ಮಾತಾಡಿದ್ರೆ ಕಾನೂನಾಗುತ್ತೆ. ನೀವೇನೂ ಮಾಡ್ತಾ ಇಲ್ಲ. ಭ್ರಷ್ಟ ಕಾಮಗಾರಿಗಳು ನಡೀತಾ ಇದೆ, ಕೇಳಲ್ಲ. ಲೂಟಿ ಆಗ್ತಾ ಇದೆ, ಕೇಳಲ್ಲ. ಕನಿಷ್ಠ ಕುಡಿಯೋ ನೀರಿಂದಾರು ಕೇಳೋ ಮಾರ್ಯ. 30 ಜನ ಕೌನ್ಸಿಲರು, ಹೌದು ನೀವು ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿರಿ, ಆದರೆ ಕನಿಷ್ಠ ಮಾನವೀಯತೆನಾರು ಉಳಿಸ್ಕೊಳ್ಳಿ. ಕುಡಿಯೋ ನೀರಿಗೆ ಜಾಸ್ತಿ ಮಾಡಿದ್ರೆ ಎಲ್ಲಿಗೆ ಹೋಗಬೇಕು? ಹಾಗಾಗಿ ದಯಮಾಡಿ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಂತ 120 ರೂಪಾಯಿ ಇರ್ತಕ್ಕಂಥದ್ದು 180 ರೂಪಾಯಿ ಮಾಡಿದ್ದಾರೆ, ಅವರು ತಕ್ಷಣ ಹಿಂಪಡಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ, ನಿರ್ಲಕ್ಷ್ಯ ಮಾಡಿದ್ರೆ ಅನಿವಾರ್ಯವಾಗಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಯಾವ ಕಾರಣಕ್ಕೂ ನಾನಂತೂ ಎದುರೋದಿಲ್ಲ. ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ, ಹೋರಾಟ ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ, ಇದೆಲ್ಲವೂ ಸಹಜ. ನಿರಂತರವಾಗಿ ಜೈಲಿಗೆ ಹೋಗಿ ಬಂದಿರೋದೆ ನಾನು. 4-5 ಸರಿ ಜೈಲಿಗೆ ಕಳಿಸಿದ್ದೀರಿ, ಈಗಲೂ ಕೂಡ ಜೈಲಿಗೆ ಹೋಗ್ತಾನೆ. ನಗರಸಭೆಯಲ್ಲಿ ನೀರಿನ ಕಂದಾಯ ಕಡಿಮೆ ಮಾಡಲಿಲ್ಲ, ಖಾಲಿ ನಿವೇಶನಕ್ಕೆ ದುಡ್ಡು ಕಟ್ಟಿದ್ದು ನಿಲ್ಲಿಸಲಿಲ್ಲ. ನಾನು 100% ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೇನೆ. DC ಅವರು ಬರೋ ತನಕ ಕೂಡ ನಾನು ಧರಣಿಯನ್ನು ಮಾಡ್ತೇನೆ. ಸಾರ್ವಜನಿಕರು ದಯಮಾಡಿ ಈ ಬಗ್ಗೆ ಆಲೋಚನೆ ಮಾಡಿ. ಚುನಾವಣೆ ಗೆದ್ದವರೆಲ್ಲ ಮಹಾರಾಜರು ಅಲ್ಲ, ಅವನ್ನ ಪ್ರಶ್ನೆ ಮಾಡಿ. ಅದು ಶಾಸಕರು ಇರ್ಬೋದು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಜಿಲ್ಲಾ ಮಂತ್ರಿ, ಸಂಸದರು, ಇವ್ರನ್ನ ಜನರು ಪ್ರಶ್ನೆ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ BN ರಾಜು. ದಯಮಾಡಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಮಾಡಿಕೊಂಡು ಕೇವಲ 1 ವಾರದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಿದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಸೇರಬೇಕಾಗಿ ಎಲ್ರಿಗೂ ವಿನಂತಿಸ್ತೇನೆ.